ಹಾಯ್ ಎವ್ರಿವನ್, ಐ ಆಮ್ ಮಮತಾ. ವೆಲ್ಕಮ್ ಟು ಅನ್ಸಿ ಅಕಾಡೆಮಿ ಮ್ಯಾಥ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾವು ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಅಪ್ಲೋಡ್ ಮಾಡ್ತಿದೀವಿ. ಸೊ ಅದರಲ್ಲಿ ನಾವು ಚೂಸ್ ಮಾಡ್ಕೊಂಡಿರೋ ಮೊದಲನೇ ಚಾಪ್ಟರ್ ಬಂದ್ಬಿಟ್ಟು ಸಮಾಂತರ ಶ್ರೇಣಿಗಳು. ಸೊ ಅದ್ರದ್ದು 1.1 ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನ ಎಲ್ಲ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೀವಿ. ಸೊ ಅದೇ ತರ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು 1.2ಗೆ ಬೇಕಾಗಿರೋ ಎಲ್ಲ ಇಂಟ್ರಡಕ್ಷನ್ ಪಾರ್ಟ್ ಡಿಸ್ಕಷನ್ಸ್ ನ ಮಾಡೋಣ. ಓಕೆನಾ, ಬನ್ನಿ ನೋಡೋಣ. ಇಂಟ್ರೊಡಕ್ಷನ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೇಸಿಕಲಿ ನಮ್ಮ ಲಾಸ್ಟ್ ವಿಡಿಯೋಸ್ ಅಲ್ಲಿ ನಾವ್ ಯಾವ ತರ ಮಾಡಿದ್ವಿ, ಫಸ್ಟ್ ಟರ್ಮ್ ನ ಕಂಡುಹಿಡಿಯೋದು ಹೇಗೆ, ಸೆಕೆಂಡ್ ಟರ್ಮ್ ನ ಕಂಡುಹಿಡಿಯೋದು ಹೇಗೆ, ಈ ತರ ನೋಡ್ತಾ ಹೋದಿ ಅಲ್ವಾ. ಸೊ ಇದೇ ತರ ನಾನೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ, ನಿಮ್ ನೆನಪಿದೆ ಅನ್ಕೊಂತೀನಿ. ಸೊ ರೀನಾ ಜಾಬ್ಗೆ ಜಾಯ್ನ್ ಆಗಿರ್ತಾಳೆ. ಸೊ ಅವಳ ಸ್ಯಾಲ್ರಿ ಬಂದ್ಬಿಟ್ಟು 8,000 ಇರುತ್ತೆ. ಪ್ರತಿ ವರ್ಷ ಇನ್ಕ್ರಿಮೆಂಟ್ ಬಂದ್ಬಿಟ್ಟು 500 ರುಪೀಸ್ ಆಗ್ತಾ ಇರುತ್ತೆ. ಸೊ ನಾವ್ ಇವಾಗ ಸೆಕೆಂಡ್ ಇಯರ್ದು ಕಂಡುಹಿಡಿಯಿರಿ, ಥರ್ಡ್ ಇಯರ್ದು ಕಂಡುಹಿಡಿಯಿರಿ ಅಂದ್ರೆ ನಾನು ಒಂದು ಫಾರ್ಮುಲಾ ಹೇಳಿದ್ದೆ ಅಲ್ವಾ. ಸೊ ಯಾವ ಫಾರ್ಮುಲಾ ಅದು ನೋಡಿ, ಇಲ್ಲಿ A ಈಕ್ವಲ್ಸ್ A ಅಂತ ಒಂದು ಫಾರ್ಮುಲಾ ಹೇಳಿದ್ದೆ ಅಲ್ವಾ. ಸೊ ಅಂಡ್ ದೆನ್ ಏನಾಗಿತ್ತು, A2 ಈಕ್ವಲ್ಸ್ A+D ಅಂತ ಹೇಳಿದ್ದೆ ಅಲ್ವಾ. ಸೊ ಅದೇ ತರ ನಾವ್ ಈ ತರ ಮಾಡ್ತಾ ಇದ್ವಿ, ಹೌದಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 28th ಟರ್ಮ್ದು ಸ್ಯಾಲ್ರಿ ಎಷ್ಟು ಅಥವಾ 50th ಟರ್ಮ್ದು ಸ್ಯಾಲ್ರಿ ಎಷ್ಟು ಅಂತ ಕೇಳಿದಾಗ ನಾವು 50 ಟರ್ಮ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋದ್ರ ಬದಲು ಇದನ್ನ ಜನರಲೈಸ್ಡ್ ಮಾಡ್ಬಿಟ್ಟು ಒಂದು ಫಾರ್ಮುಲಾನ ನೋಡ್ಬೋದು. ಇದು ಯಾವ ತರ ಫಾರ್ಮುಲಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದನ್ನ ಈ ತರ ಟರ್ಮ್ಸ್ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತಲ್ವಾ. ಸೊ ನಾವ್ ಇದನ್ನ ಏನಂತ ಬರಿಬಹುದು, AN ಅಂತ ಬರಿಬೋದಾ. ಸೊ ಈಕ್ವಲ್ಸ್ ಇದನ್ನ ಬಂದ್ಬಿಟ್ಟು A+ ಇದನ್ನ ಏನಂತ ಬರಿಬಹುದು, ಇದನ್ನ N-1 ಅಂತ ಮಾಡ್ಬೋದಾ, ಇಂಟು D. N-1 ಅಂದ್ರೆ ಏನಕ್ಕಂದ್ರೆ ನಾವ್ ಇದನ್ನ N ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ ಇಲ್ಲಿ 3 ಇದೆ ಅಲ್ವಾ. ಸೊ ಇದನ್ನ ನಾವು N ಅಂತ ಕನ್ಸಿಡರ್ ಮಾಡಿದೀವಿ ಈ ಫಾರ್ಮುಲಾ ಡಿರೈವ್ ಮಾಡ್ಬೇಕಾದ್ರೆ. ಇಲ್ಲಿ 2 ಇದೆ ಅಂದ್ರೆ ಒಂದ್ ಸಂಖ್ಯೆ ಕಡಿಮೆ ಇರುತ್ತೆ. ಇಲ್ಲೂ ನೋಡಿಬೇಕಂದ್ರೆ ಇಲ್ಲಿ 2 ಇದ್ರೆ ಇಲ್ಲಿ 1 ಇರುತ್ತೆ. ಸೊ ಅದಕ್ಕೋಸ್ಕರ ನಾವ್ ಇಲ್ಲಿ ಏನ್ ಮಾಡಿದೀವಿ, N-1 ಮಾಡಿದೀವಿ. ಸೊ ಇಲ್ಲಿ 3 ಇದ್ರೆ ಇಲ್ಲಿ 2 ಇರುತ್ತೆ ಅಂತ ಅರ್ಥ. ಸೊ ಇದು ಜನರಲೈಸ್ಡ್ ಫಾರ್ಮುಲಾ. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಯಾವ್ದು ಅಂದ್ರೆ ಇದರಲ್ಲಿ ಯಾವ್ದು ಒಂದು ಮಿಸ್ಸಿಂಗ್ ಟರ್ಮ್ ಇದ್ರೂ ಕಂಡುಹಿಡಿಯಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಇದಿಷ್ಟು ಕೊಟ್ಟಿರ್ತಾರೆ, N ದುಡ್ಡು ಕೊಟ್ಟಿರ್ತಾರೆ, A ಕೊಟ್ಟಿರ್ತಾರೆ, N-1 ಕೊಟ್ಟಿರ್ತಾರೆ, D ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾವು D ನ ಕಂಡುಹಿಡಿಬಹುದು, ಹೌದಾ. ಸೊ ಅದೇ ತರ A ನ ಕಂಡುಹಿಡಿಬಹುದು. ಇಲ್ಲಾಂದ್ರೆ ಇದೆಲ್ಲಾ ಟರ್ಮ್ಸ್ ನ ಕೊಟ್ಟಿದ್ರೆ ನಾವು AN ನ ಕಂಡುಹಿಡಿಬಹುದು. ಓಕೆನಾ. ಸೊ ಈ ಫಾರ್ಮುಲಾ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದೊಂದು ಫಾರ್ಮುಲಾ ಇದ್ರೆ ಸಾಕು, ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ಓಕೆನಾ, ನೋಡೋಣ ಬನ್ನಿ. ನೀವಿಲ್ಲಿ ನೋಡ್ಬೋದು, ಅಭ್ಯಾಸ 1.2 ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನು ತುಂಬಿಸಿ ಸಮಾಂತರ ಶ್ರೇಣಿಯ ಮೊದಲನೇ ಪದ A, ಸಾಮಾನ್ಯ ವ್ಯತ್ಯಾಸ D, Nನೇ AN ಪದ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಏನ್ ಕೊಟ್ಟಿದ್ದಾರೆ, ಟೇಬಲ್ ಕೊಟ್ಟಿದಾರಲ್ವಾ. ಇದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು A ಕಾಲಮ್, ನೆಕ್ಸ್ಟ್ D ಕಾಲಮ್, N ಕಾಲಮ್, ದೆನ್ AN ಕಾಲಮ್ ಅಂತ ಕೊಟ್ಟಿದ್ದಾರೆ. ಈ ಟೇಬಲ್ ಅಲ್ಲಿ ಪ್ರತಿ ಒಂದೊಂದಕ್ಕೂ ಇಂಡಿವಿಜುವಲ್ ಆಗಿ ಈ ತರ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಕೊಟ್ಟಿದಾರಲ್ವಾ. ಫಸ್ಟ್ ಕಾಲಮ್ ಅಲ್ಲಿ ನೋಡಬಹುದು AN ನ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ ನಾವು ಡಿಸ್ಕಸ್ ಮಾಡಿದ್ವಲ್ವಾ, ಆ ಫಾರ್ಮುಲಾನ ಯೂಸ್ ಮಾಡಬಹುದು. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು D ನ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ, ಹೌದಾ. ಸೊ ಅದೇ ತರ ನೆಕ್ಸ್ಟ್ ಬೇರೆ ಬೇರೆ ಟರ್ಮ್ಸ್ ನ ಕಂಡುಹಿಡಿಯಕ್ಕೆ ಕೇಳಿದರೆ ನಾವು ಮೊದಲನೇದ್ರಿಂದ ಸ್ಟಾರ್ಟ್ ಮಾಡೋಣ. ಓಕೆನಾ. ಸೊ ಬನ್ನಿ ನೋಡೋಣ. ಇಲ್ಲಿ A ಏನಿದೆ 7 ಇದೆ ಅಲ್ವಾ. ಸೊ D ಏನಿದೆ 3 ಇದೆ. N 8, AN ಕ್ವೆಶನ್ ಮಾರ್ಕ್, ಹೌದಾ. ಸೊ ನಾವಿಲ್ಲಿ AN ನ ಕಂಡುಹಿಡಿಬೇಕು. ಫಾರ್ಮುಲಾ ಏನು ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ, AN ಈಕ್ವಲ್ಸ್ A+N-1 ಇಂಟು D. ಸೊ A ಎಷ್ಟಿದೆ, ಇಲ್ಲಿ 7 ಇದೆ. ಸೊ 7 + N ಅಂದ್ರೆ 8-1 ಇಂಟು D ಅಂದ್ರೆ 3. ಇದು ಸಿಂಪಲ್ ಇದೆ ಅಲ್ವಾ. 7 + 8-1 ಎಷ್ಟಾಗುತ್ತೆ, 7 ಆಗುತ್ತೆ. ಸೊ ವಿತ್ ಇನ್ ಬ್ರಾಕೆಟ್ ಅಲ್ಲೇ ಬರಿಬೇಕು, ಯಾಕಂದ್ರೆ ನಾವು ಇದನ್ನ ಇನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಹೌದಾ. ಸೊ 7 + 7 3 ಎಷ್ಟಾಗುತ್ತೆ, 21 ಆಗುತ್ತೆ. ಸೊ 21 + 7 ಎಷ್ಟಾಗುತ್ತೆ, 28 ಆಗುತ್ತೆ, ಹೌದಾ. ಸೊ ಇದು ಮೊದಲನೇ ಪ್ರಾಬ್ಲಮ್, ತುಂಬಾನೇ ಈಸಿ ಇದೆ. ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ದ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ, -18 ಅಂತ ಕೊಟ್ಟಿದ್ದಾರೆ A ನ. ನೆಕ್ಸ್ಟ್ D ಕಂಡುಹಿಡಿಯೋದಕ್ಕೆ ಕೇಳಿದ್ದಾರೆ. N ಬಂದ್ಬಿಟ್ಟು 10 ಕೊಟ್ಟಿದ್ದಾರೆ, AN ಬಂದ್ಬಿಟ್ಟು 0 ಕೊಟ್ಟಿದ್ದಾರೆ. ಓಕೆನಾ. ಸೊ ಬನ್ನಿ ನೋಡೋಣ ಇದನ್ನ.
ಇದು ಸೆಕೆಂಡ್ ಒನ್ ಅಲ್ವಾ. ಸೊ ಎ ಎನ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಏನ್ ಫಾರ್ಮುಲಾ ಏನು, ಇಲ್ಲಿ ಬಂದ್ಬಿಟ್ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆನಾ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, -18 ಕೊಟ್ಟಿದ್ದಾರೆ. ನಾನು ಮುಂಚೆಯಿಂದ ಹೇಳ್ತಾ ಬರ್ತಿದೀನಿ, ಯಾವಾಗಾದ್ರೂ ಸೈನ್ಸ್ ಇದ್ರೆ ಇದನ್ನ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಸೊ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ಸೊ ಎನ್ ಬಂದ್ಬಿಟ್ಟು 10 - 1, ಡಿ ಬಂದ್ಬಿಟ್ಟು ನಾವು ಕಂಡುಹಿಡಿಬೇಕು. ಹೌದಾ. ಸೊ ಎ ಎನ್ ಎಷ್ಟು ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ. ಸೊ ಇಷ್ಟು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಇಲ್ಲಿ 0 ಇರುತ್ತೆ, ನೆಕ್ಸ್ಟ್ -18 ಇರುತ್ತೆ. ಇಲ್ಲಿ ಏನ್ ಮಾಡ್ಬೇಕು, +10 - 1 ಅಂದ್ರೆ ಎಷ್ಟಾಗುತ್ತೆ, 9 ಇಂಟು ಡಿ ಆಗುತ್ತೆ. ಹೌದಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಇದನ್ನ ನಾವ್ ಯಾವಾಗಾದ್ರೂ ಯಾವ ಟರ್ಮ್ ನ ಕಂಡುಹಿಡಿಬೇಕೋ ಅದನ್ನ ಒಂದ್ ಕಡೆ ಬರ್ಕೊಂಡು ಇನ್ನು ಉಳಿದಿರೋ ಟರ್ಮ್ಸ್ ಎಲ್ಲ ಒಂದ್ ಕಡೆ ಬರ್ಕೋಬೇಕು. ಸೊ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಅದನ್ನ ಹೆಂಗ್ ಮಾಡ್ಬೋದು, 0 ಪ್ಲಸ್ ಇದು ಈ ಕಡೆ ಬಂದ್ರೆ ಮೈನಸ್, ಇದು ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ, +18 ಆಗುತ್ತೆ. ಸೊ ಈಕ್ವಲ್ಸ್ ಇಲ್ಲಿ ಬಂದ್ಬಿಟ್ಟು 9 ಡಿ ಆಗುತ್ತೆ. ಸೊ ನಮಗೆ ಬೇಕಾಗಿರೋ ಟರ್ಮ್ ಕಂಡುಹಿಡಬೇಕಾಗಿರೋದು ಡಿ ಅಲ್ವಾ. ಸೊ ಡಿ ಅಲ್ಲಿ ಪಕ್ಕದಲ್ಲಿ ಯಾವ್ದಾದ್ರು ನಂಬರ್ಸ್ ಇದ್ರು ಅದು ಈ ಕಡೆ ಬಂದಾಗ ಇದು ಕೆಳಗಡೆ ಬರುತ್ತೆ. ಹೌದಾ. ಸೊ ಅದನ್ನ ಏನಿದೆ ಇಲ್ಲಿ 18 ಈಕ್ವಲ್ಸ್ ಈ 9 ಕೆಳಗಡೆ ಬರುತ್ತೆ. ಸೊ 9 1s 9 2s ಆಗುತ್ತೆ. ಸೊ ಇಲ್ಲಿ ಎಷ್ಟು ಬರುತ್ತೆ ಆನ್ಸರು, ಡಿ ಈಕ್ವಲ್ಸ್ 2 ಆಗುತ್ತೆ. ಹೌದಾ. ಸೊ ಇದು ಕೂಡ ತುಂಬಾ ಸಿಂಪಲ್ ಇದೆ. ಸೊ ನಿಮ್ಗೆ ಏನಾದ್ರೂ ಅರ್ಥ ಆಗ್ತಾ ಇಲ್ಲ ಅಂತ ಅಂದ್ರೆ, ಯಾವ್ದಾದ್ರು ಡಿಫಿಕಲ್ಟೀಸ್ ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಬ್ಯಾಕ್ ಮಾಡ್ತೀನಿ. ಓಕೆನಾ. ಥರ್ಡ್ ಪ್ರಾಬ್ಲಮ್ ನೀವು ಇಲ್ಲಿ ನೋಡ್ಬೋದು, ಎ ಅನ್ನೋದನ್ನ ಕಂಡುಹಿಡಿದಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ ಡಿ ಏನ್ ಕೊಟ್ಟಿದ್ದಾರೆ, -3 ಕೊಟ್ಟಿದ್ದಾರೆ. ನೆಕ್ಸ್ಟ್ ಎನ್ ಬಂದ್ಬಿಟ್ಟು 18 ಕೊಟ್ಟಿದ್ದಾರೆ. ಎ ಎನ್ ಬಂದ್ಬಿಟ್ಟು -5 ಕೊಟ್ಟಿದ್ದಾರೆ. ಓಕೆನಾ. ನೋಡೋಣ ಬನ್ನಿ, ಏನ ಕಂಡುಹಿಡಿಬೇಕು. ಸೊ ಉಳಿದಿರೋ ಟರ್ಮ್ಸ್ ನ ಬರ್ಕೊಳ್ಳೋಣ. ಉಳಿದಿರೋ ಟರ್ಮ್ಸ್ ಬಂದ್ಬಿಟ್ಟು 18 ಅಲ್ವಾ. ಸೊ ಆಮೇಲೆ ಬಂದ್ಬಿಟ್ಟು ಎ ಎನ್ ಈಕ್ವಲ್ಸ್ -5. ಸೊ ಇದಿಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಇವಾಗ ಸಿಂಪಲ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಡಣ. ಫಸ್ಟ್ ಎ ಪ್ಲಸ್ ಎನ್ -1 ಇಂಟು ಡಿ ಅಲ್ವಾ. ಇದು ನಮಗೆ ಏನೇನ್ ಟರ್ಮು ಎ ಕಂಡುಹಿಡಿಬೇಕಲ್ವಾ. ಸೊ ಎ ಎನ್ ಬಂದ್ಬಿಟ್ಟು -5. ಓಕೆನಾ. ಎ ಬಂದ್ಬಿಟ್ಟು ಎಷ್ಟು ಕಂಡುಹಿಡಿಬೇಕು ನಾವು ಇದನ್ನ, ಪ್ಲಸ್ ಎನ್ -1 ಅಂತಂದ್ರೆ 18 ಇದೆ. ಸೊ 18 - 1, ಡಿ ಏನ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ಬಂದ್ಬಿಟ್ಟು -3 ಕೊಟ್ಟಿದ್ದಾರೆ. ಓಕೆನಾ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಫಸ್ಟ್ ಇದು -5, ಎ ಪ್ಲಸ್ ಇದನ್ನ ಎಷ್ಟಾಗುತ್ತೆ, ಇದು 17 ಆಗುತ್ತೆ. 17 ಇಂಟು -3 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ, ಎ ಪ್ಲಸ್, ಇವಾಗ ನೋಡಿ ಪ್ಲಸ್ ಅಂತ ಡೈರೆಕ್ಟ್ ಆಗಿ ಬರೆಯೋದ್ ಬದಲು ಇವೆರಡನ್ನು ಇಂಟು ಮಾಡ್ಬೇಕಲ್ವಾ. ಸೊ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, ಮೈನಸ್ ಆಗುತ್ತೆ. ಇದು 17 3s ಎಷ್ಟಾಗುತ್ತೆ, 51 ಆಗುತ್ತೆ. ಹೌದಾ. ಸೊ ಇಲ್ಲಿ ಬಂದ್ಬಿಟ್ಟು -5 ಇದೆ. ಸೊ ನಾವು ಕಂಡುಹಿಡಿಬೇಕಾಗಿರೋ ಟರ್ಮ್ ಎ ಅಲ್ವಾ. ಸೊ ಎ ಟರ್ಮ್ ನ ಕಂಡುಹಿಡಿಬೇಕಂದ್ರೆ ಉಳಿದಿರೋ ಟರ್ಮ್ಸ್ ನ ನಾವು ರೈಟ್ ಸೈಡ್ ಬರ್ಕೋಬೇಕು. ಸೊ ಅದನ್ನ ಯಾವ ತರ ಮಾಡುದು, -5 ಇದೆ ಹಾಗೆ ಬರ್ಕೊಂತೀನಿ. ಸೊ ಈ ಟರ್ಮ್ ನ ಎ ಬಿಟ್ಟು ಇದು ಉಳಿದಿರೋ ಟರ್ಮ್ ನ ಈ ಕಡೆ ಬರ್ಕೊಂಡ್ರೆ ಏನಾಗುತ್ತೆ, ಇದು +51 ಆಗುತ್ತೆ ಅಲ್ವಾ. ಸೊ ಉಳಿದಿರೋ ಟರ್ಮ್ ಏನು, ಎ. ನಿಮ್ಗೆ ಯಾವಾಗ್ಲೂ ಬರಿಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಏದ್ ಪಕ್ಕದಲ್ಲಿ ಏನಾದ್ರು ಟರ್ಮ್ಸ್ ಇದ್ರೆ -15 ಮೈನಸ್ ಆತರ 16 ಆತರ ಏನೇ ಇದ್ರು ಈ ಟರ್ಮ್ ನ ನಾವು ಇಲ್ಲಿ ಪಕ್ಕದಲ್ಲಿ ಬರ್ಕೊಬೇಕು. ಇನ್ ಕೇಸ್ ಇದ್ರಲ್ಲೇನೆ ಇಂಟು ಇತ್ತ ಅಂದ್ರೆ ಮಾತ್ರ ಇದನ್ನ ಕೆಳಗಡೆ ಬರೀಬೇಕು. ಓಕೆನಾ. ಸೊ ಇಲ್ಲಿ ಬಂದ್ಬಿಟ್ಟು -51 ಇರೋದ್ರಿಂದ ಈ ಟರ್ಮಿಗೆ ನಾವು ಪಕ್ಕದಲ್ಲೇ ಬರ್ದಿದೀವಿ. ಹೌದಾ. ಸೊ ಇಲ್ಲಿ ಎ ಎಷ್ಟಾಗುತ್ತೆ, ಇಲ್ಲಿ +51 ಅಲ್ಲಿ -5 ಹೋದ್ರೆ ಎಷ್ಟಾಗುತ್ತೆ, 46 ಆಗುತ್ತೆ. ಹೌದಾ. ಎ ಈಕ್ವಲ್ಸ್ 46. ಸೊ ಅರ್ಥ ಆಯ್ತು ಅಲ್ವಾ. ಫೋರ್ತ್ ಪ್ರಾಬ್ಲಮ್ ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫೋರ್ತ್ ಪ್ರಾಬ್ಲಮು -18.9 ಅನ್ನೋದು ಎ ಆಗಿದೆ. ಸೊ ಡಿ ಅನ್ನೋದು 2.5, ಎನ್ ಅನ್ನ ಕಂಡುಹಿಡಿಬೇಕು. ಮತ್ತೆ ಎ ಎನ್ ಬಂದ್ಬಿಟ್ಟು 3.6 ಕೊಟ್ಟಿದ್ದಾರೆ. ಹೌದಾ. ಸೊ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಇದೊಂದು ಸ್ವಲ್ಪ ಪಾಯಿಂಟ್ ಟರ್ಮ್ಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ನಾನು ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಓಕೆನಾ. ಇವಾಗ ನೋಡಿ ಫೋರ್ತ್ ಒನ್. ಸೊ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ -1 ಇಂಟು ಡಿ ಅಲ್ವಾ. ಸೊ ಎ ಎನ್ ನಮ್ಗೆ ಕೊಟ್ಟಿದ್ದಾರೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ 3.6 ಅಲ್ವಾ. 3.6 ಈಕ್ವಲ್ಸ್ -18.9 ಎ. ಸೊ ಇಲ್ಲಿ ಎನ್ -1 ಇಂಟು 2.5 ಅಲ್ವಾ. ಸೊ ನೋಡಿ ಇವಾಗ ನಮಗೆ ಕಂಡುಹಿಡಿಯಕ್ಕೆ ಹೇಳಿರೋದು n-1. ಸೊ ಉಳಿದಿರೋ ಟರ್ಮ್ಸ್ ಎಲ್ಲ ಈ ಕಡೆ ಬರ್ಕೋಬೇಕು. ಸೊ ಅದನ್ನ ಯಾವ ರೀತಿ ಬರ್ಕೊಳ್ಳೋಣ, 3.6 ಇದು ಮೈನಸ್ ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ 8.9 ಆಗುತ್ತೆ. ಈಕ್ವಲ್ಸ್ ಬಂದ್ಬಿಟ್ಟು ಇಲ್ಲೇ ಏನಾಗುತ್ತೆ, n-1 ಇಂಟು
2.5 ಆಗುತ್ತೆ. ನಾನು ಆವಾಗಲೇ ಹೇಳಿದೆ ಪ್ಲಸ್ ಮೈನಸ್ ಇದ್ರೆ ಮಾತ್ರ ಇದ್ರ ಪಕ್ಕದಲ್ಲಿ ಇದನ್ನ ಪಕ್ಕದಲ್ಲಿ ಬರ್ಕೊಬೇಕು, ಈ ತರ ಇಂಟು ಇದ್ರೆ ಇದು ಕೆಳಗಡೆ ಬರುತ್ತೆ ಅಂತ. ಸೊ ಅದಕ್ಕಿಂತ ಮುಂಚೆ ಇವೆರಡನ್ನ ಆಡ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲೇ. ಸೊ ಇದೆರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ 22.5 ಬರುತ್ತೆ. ಸೊ 22.5 ಇದನ್ನ n-1 ಹೀಗೆ ಇರುತ್ತೆ, ಈ 2.5 ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಓಕೆನಾ, ಇದನ್ನ ರಿವರ್ಸ್ ಅಲ್ಲಿ ಬರ್ಕೊಂಬೇಡೋಣ. ಸೊ ನಮ್ಗೆ ಈಸಿ ಆಗುತ್ತೆ. ಯಾವ ರೀತಿ ಅಂದ್ರೆ n-1 ಇಲ್ಲಿ 22.5 ಮತ್ತೆ ಇದನ್ನ 2.5 ಅಲ್ವಾ. ಸೊ ಈ 0.5 ಇದ್ದಾಗ ನಾವು ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ಡಿವೈಡೆಡ್ ಬೈ 10 ಮಾಡಿದ್ರೆ, ಇದಕ್ಕೂ ಡಿವೈಡೆಡ್ ಬೈ 10 ಇದಕ್ಕೂ ಡಿವೈಡೆಡ್ ಬೈ 10 ಮಾಡಿದ್ರೆ ಯಾವುದೇ ವ್ಯಾಲ್ಯೂ ಚೇಂಜ್ ಆಗಲ್ಲ ಅಲ್ವಾ. ಸೊ ಇದನ್ನ ಯಾವ ರೀತಿ ಬರ್ಕೋಬಹುದು ಅಂತಂದ್ರೆ ಇಲ್ಲಿ 0.5 ಇದೆ ಅಲ್ಲ, ಇದನ್ನ 10 ಅಂತ ಬರ್ಕೋಬಹುದು. ಸೊ ಯಾವ ರೀತಿ ಅಂದ್ರೆ 225 ಪಾಯಿಂಟ್ ಇಲ್ಲಿ ಇದನ್ನ 10 ಬರ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ ಮಾಡಕ್ಕೆ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. 2.5 ಇರೋದನ್ನ ಏನಂತ ಮಾಡ್ಬೋದು 25 ಅಂತ ಬರ್ಕೊಂಡು ಡಿವೈಡ್ ಬೈ 10 ಮಾಡ್ಬೋದು. ಯಾಕಂದ್ರೆ ಇದನ್ನ ನಾವು ಇದರಿಂದ ಬಾಕ್ಸ್ ಇದ್ರೆ ಇಷ್ಟೇ ಬರುತ್ತೆ, ಇದರಿಂದ ಇದನ್ನ ಬಾಕ್ಸ್ ಇದ್ರೆ ಇಷ್ಟೇ ಬರುತ್ತೆ. ನಾವು ಈ ತರ ಪಾಯಿಂಟ್ ಅಲ್ಲಿ ಬರ್ಕೊಳ್ಳಬಹುದು, ಈ ತರ ಬರ್ಕೋಬಹುದು. ಓಕೆನಾ. ಸೊ ಇದನ್ನ ನಾವ್ ಏನ್ ಮಾಡ್ಬೋದು ನೋಡಿ, ಇಲ್ಲಿ ಕೆಳಗಡೆ ಟರ್ಮ್ ಈ ತರ ಇದ್ದಾಗ ಇದನ್ನ ಇನ್ನ ಸಿಂಪ್ಲಿಫೈ ಮಾಡಿದ್ರೆ ಹೇಗಾಗುತ್ತೆ ಅಂತಂದ್ರೆ 225 ಡಿವೈಡೆಡ್ ಬೈ 10 ಅನ್ನ ಈ ಟರ್ಮ್ ನ ಮೇಲ್ಗಡೆ ಬರ್ಕೊಂಡಾಗ ಏನಾಗುತ್ತೆ ಅಂದ್ರೆ ಇದು 10 ಇಲ್ಲಿಗೆ ಬರುತ್ತೆ. ಓಕೆನಾ. ಸೊ ಈ 10 ಇಲ್ಲಿಗೆ ಬಂದ್ಬಿಟ್ಟು ಈ 25 ಇಲ್ಲಿಗೆ ಬರುತ್ತೆ. ಸೊ ಅದನ್ನ ಯಾವ ರೀತಿ ಮಾಡೋದು, ಇದಕ್ಕೂ ಕ್ಯಾನ್ಸಲ್ ಮಾಡ್ಬೋದಾ, ಮತ್ತೆ ಇದನ್ನ 25 ಅಲ್ಲಿ 5 5s 25 ಮಾಡ್ಬೋದಾ, ಇಲ್ಲಿ 5 4s 20 5 5s 25 ಮಾಡ್ಬೋದಾ, ನೆಕ್ಸ್ಟ್ ಮತ್ತೆ 5 1s 5 9s ಮಾಡ್ಬೋದಾ. ಸೊ ಇಲ್ಲಿ ಎಷ್ಟು ಬರುತ್ತೆ ಆನ್ಸರ್ ನಮಗೆ ಇವಾಗ 9 ಬರುತ್ತೆ. ಸೊ ಇಲ್ಲಿ n- ಇಂಟು ಇಲ್ಲಿ 9 ಮಾಡ್ಕೋಬೇಕು. ಸೊ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಇಲ್ಲಿ n ಎಷ್ಟು ಬರುತ್ತೆ ಹೇಳಿ ನೋಡೋಣ. ಇದು -1 ಇದ್ದು ಈ ಕಡೆ ಬಂದ್ರೆ ಏನಾಗುತ್ತೆ +1 ಆಗುತ್ತೆ, 9 + 1 ಏನಾಗುತ್ತೆ 10 ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು n = 10. ಅರ್ಥ ಆಯ್ತಾ? ಅರ್ಥ ಆಗಿದೆ ಅಂದ್ಕೊಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 5th ಪ್ರಾಬ್ಲಮ್ ನೋಡ್ಬೋದು. ಎ ನ ಬಂದ್ಬಿಟ್ಟು 3.5 ಅಂತ ಕೊಟ್ಟಿದ್ದಾರೆ, ಡಿ ಬಂದ್ಬಿಟ್ಟು 0 ಕೊಟ್ಟಿದ್ದಾರೆ, n105 ಇದೆ, an ಬಂದ್ಬಿಟ್ಟು ಕಂಡುಹಿಡಿಯ ಕೇಳಿದ್ದಾರೆ. ಹೌದಾ, ಇದು ಸಿಂಪಲ್, ಜಸ್ಟ್ ಸೇಮ್ ಫಾರ್ಮುಲಾ ನೋಡಿ. ಇಲ್ಲಿ an = a + n-1 ಇಂಟು ಡಿ. ಸೊ ಇದನ್ನೆಲ್ಲ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ, an ಅಲ್ವಾ ಕಂಡುಹಿಡಿಯ ಕೇಳಿರೋದು. a ಬಂದ್ಬಿಟ್ಟು 3.5 ಪ್ಲಸ್ 0.5 -1, ಇಲ್ಲಿ ಡಿ ಎಷ್ಟು ಕೊಟ್ಟಿದ್ದಾರೆ 0 ಕೊಟ್ಟಿದ್ದಾರೆ. ಹೌದಾ, ತುಂಬಾನೇ ಸಿಂಪಲ್, ಇದರಲ್ಲಿ ಏನ್ ಕ್ಯಾಲ್ಕುಲೇಷನ್ ಇಲ್ಲ ನೋಡಿ. 3.5 ಪ್ಲಸ್ ಇಲ್ಲಿ 105 -1 ಮಾಡಿದ್ರೆ ಎಷ್ಟಾಗುತ್ತೆ 104 ಆಗುತ್ತಾ. ಸೊ ಇಂಟು 0 ಮಾಡಿದ್ರೆ ಎಷ್ಟಾಗುತ್ತೆ 0ನೇ ಆಗುತ್ತಲ್ವಾ. ಸೊ an = 3.5 ಪ್ಲಸ್ ಇದನ್ನು ಏನ್ ಮಾಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಸೊ an = ಎಷ್ಟು ಬರುತ್ತೆ 3.5 ಬರುತ್ತೆ. ಹೌದಾ. ಸೊ ದಿಸ್ ಇಸ್ ಆಲ್ಸೋ ಸಿಂಪಲ್. ಸೊ ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಟೈಪ್ ಸೆಕ್ಷನ್ 2 ಅಲ್ಲಿ ನೋಡಿ, ಕೆಳಗಿನವುಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಸಮರ್ಥಿಸಿ ಅಂತ ಇದೆ. ಅಂದ್ರೆ ಒಂದ್ ಕ್ವೆಶನ್ ಕೊಟ್ಟಿರ್ತಾರೆ, ಅದರಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಹೌದಾ. ಸೊ 4 ಆಪ್ಷನ್ಸ್ ಅಲ್ಲಿ ನೀವೇ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಯಾವ್ದು ಕರೆಕ್ಟ್ ಅಂತ ಹೇಳಿ ಆನ್ಸರ್ ನ ಟಿಕ್ ಮಾಡ್ಬೇಕು. ಓಕೆನಾ. ಸೊ ಬನ್ನಿ ನೋಡೋಣ. ಏನ್ ಟರ್ಮ್ಸ್ ಕೊಟ್ಟಿದ್ದಾರೆ 10 7 4, ಆಮೇಲೆ 38th ಟರ್ಮು ಕೇಳಿದ್ದಾರೆ. ಹೌದಾ, 38 ಟರ್ಮ್ ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಸೊ ನಾವ್ ಇದನ್ನ ನೋಡಿದ್ರೆ ನಾವ್ ಏನ್ ಮಾಡ್ಬೋದು, ಇಲ್ಲಿ ನೋಡಿ an = a + n-1 ಇಂಟು ಡಿ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ ಇಲ್ಲಿ. ಓಕೆನಾ. ಸೊ 38th ಟರ್ಮ್ ಅಂದ್ರೆ ಏನಂತ ಅರ್ಥ, a 38th ಟರ್ಮ್ ನ ಕಂಡುಹಿಡಿಬೇಕು. ಹೌದಾ. ಸೊ a ಬಂದ್ಬಿಟ್ಟು ಏನಿದೆ 10 ಇದೆ, ಪ್ಲಸ್ n-1 ಅಂತ ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ 30 ಅಲ್ವಾ n ಕೊಟ್ಟಿರೋದು. ಸೊ 30 - 1 ಆಗುತ್ತೆ. ಡಿ ಕಂಡುಹಿಡಿಯೋದು ನಮ್ಗೆ ಗೊತ್ತಿದೆ ಅಲ್ವಾ, ಡಿ ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನಮ್ಮ ಲಾಸ್ಟ್ ವಿಡಿಯೋಸ್ ಅಲ್ಲಿ ಫಾರ್ಮುಲಾಸ್ ನ ನೋಡಿದೀರಾ ನೀವು. ಸೊ ಡಿ ಅಂದ್ರೆ ಏನಿಲ್ಲ, ಇದು a2 - a1 ಮಾಡಿದ್ರೆ ನಮ್ಗೆ ಡಿ ಸಿಗುತ್ತೆ. ಹೌದಾ. ಸೊ ಇಲ್ಲಿ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ -3 ಬರುತ್ತೆ. ಇವೆರಡು ಮೈನಸ್ ಮಾಡಿದ್ರೆ ಇದನ್ನಾದ್ರೂ ಮಾಡ್ಬೋದು, ಇದನ್ನಾದ್ರೂ ಮಾಡ್ಬೋದು. ಸೊ ನೋಡಿ a 30th ಟರ್ಮ್ ಅಲ್ವಾ ಇದು. ಸೊ 10 ಪ್ಲಸ್ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 30 - 1 ಮಾಡಿದ್ರೆ 29 ಬರುತ್ತೆ. ಸೊ -3 ನ ಮಲ್ಟಿಪ್ಲೈ ಮಾಡಬೇಕು. ಸೊ a 30, ನೆಕ್ಸ್ಟ್ ಏನ್ ಟರ್ಮ್ ಬರುತ್ತೆ ಇಲ್ಲಿ 10 ಇಂಟು ಮೈನಸ್ ಮಾಡ್ಬೋದು ಇಲ್ಲ ಡೈರೆಕ್ಟ್ ಆಗಿ. ಸೊ ಮೈನಸ್ ಆಗುತ್ತೆ. 29 × 3 ಮಾಡಿದ್ರೆ ಎಷ್ಟಾಗುತ್ತೆ 87 ಬರುತ್ತೆ.
ಓಕೆನಾ. ಸೊ 87 ಅಲ್ಲಿ ನೋಡಿ ಇಲ್ಲಿ A30 ಮಾಡಿ 87 ಮೈನಸ್ 10 ಮಾಡಿದ್ರೆ ಎಷ್ಟಾಗುತ್ತೆ? ಸಿಂಪಲ್ ಅಲ್ವಾ, -77 ಆಗುತ್ತೆ. ಏನಕ್ಕೆ -77 ಆಗುತ್ತೆ? ಇಲ್ಲಿ ದೊಡ್ಡ ಸಂಖ್ಯೆ ಬಂದ್ಬಿಟ್ಟಿದೆ, ಸೊ ಮೈನಸ್ ಚಿಹ್ನೆ ಇದೆ, ಸೊ ನಾವು ಮೈನಸ್ನ ಹಾಕ್ಬೇಕು. ಸೊ A30 ಏನಾಗುತ್ತೆ? -77 ಆಗುತ್ತೆ. ಸೊ ನೀವು -77 ಅಂತ ಏನು ಆಪ್ಷನ್ ಇದೆ ಅಲ್ವಾ, ಸೊ ಅದನ್ನ ಟಿಕ್ ಮಾಡ್ಬೇಕು. ಓಕೆನಾ. ಸೊ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಮ್ಮ ಸೆಕ್ಷನ್ 3 ಅನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಓಕೆನಾ. ಸೊ ಇದರಲ್ಲಿ ಯಾವ್ದಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ ನಮ್ಮ ಇಮೇಲ್ ಐಡಿಗೂ ಸಹ ನಿಮ್ಮ ಕ್ವೆಶನ್ಸ್ ನ ಪೋಸ್ಟ್ ಮಾಡಬಹುದು. ಸೊ ಖಂಡಿತ ರಿಪ್ಲೈ ಬ್ಯಾಕ್ ಮಾಡ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ವಾಚ್ ಮಾಡ್ತಿದ್ದೀರೋ ಮತ್ತೆ ಇಲ್ಲಿವರೆಗೂ ವಾಚ್ ಮಾಡಿದಿರೋ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.